ಹೆಸರು ಫೋನ್ ನಂಬರ್ ಹೇಳಿ, ನಿಮ್ ಗ್ರೀವೆನ್ಸ್ ಹೇಳಿ. ಸರ್, ನನ್ನ ಹೆಸರು ನಾರಾಯಣನ್ ಬಿಟ್ಟು ಭಾರತ್ ನಗರ ಕುವೆಂಪು ಪಾರ್ಕ್ ನ ಅಧ್ಯಕ್ಷ ನಾನು. ನಮ್ ಪಾರ್ಕ್ ತುಂಬಾ ಚೆನ್ನಾಗಿದೆ. ನಮ್ ಪಾರ್ಕಿಗೆ ಕುವೆಂಪು ಪ್ರತಿಮೆ ಸ್ಥಾಪನೆ ಮಾಡ್ಬೇಕು ಅಂತ ಆಸೆ ಇದೆ. ಅದೊಂದು ಕೆಲಸ ಮಾಡ್ಕೊಂಡು ಆಗ್ಬೇಕು ಅಂತ ಒಂದು. ಆಮೇಲೆ ಮಹಿಳೆಯರು ಜಾಸ್ತಿ ಬರ್ತಾ ಇದ್ದಾರೆ ನಮ್ಗೆ ವಾಕ್ ಮಾಡೋದಕ್ಕೆ. ಅವ್ರಿಗೆ ಸಪರೇಟ್ ಜಿಮ್ ವ್ಯವಸ್ಥೆ ಮಾಡ್ಕೊಡ್ಬೇಕು. ಆ ಕೆಲಸ ಆಗ್ಬೇಕು. ಆಮೇಲೆ ಯಾವ ಪಾರ್ಕ್ ಅದು? ಕುವೆಂಪು ಪಾರ್ಕ್ ಸರ್. ಆಮೇಲೆ ಶೌಚಾಲಯಗಳು ಸ್ವಲ್ಪ ಇನ್ನ ದುರಸ್ತಿ ಇದೆ, ಆ ಕೆಲಸ ಆಗ್ಬೇಕು. ಆಮೇಲೆ ಸಾಹೇಬ್ರೆ, ಫುಟ್ಪಾತ್ ಅಲ್ಲಿ ಈ ಮೀನ್ ಮಾರಾಟ ಮಾಡೋರು, ಈಗ ತೆಳ್ಳೋ ಗಾಡಿಗಳು ಮಾಡ್ಕೊಂಡು ನಮ್ಗೆ ಪಾರ್ಕ್ ವಾಕ್ ಮಾಡೋರಿಗೆ ಬಹಳ ತೊಂದರೆ ಕೊಡ್ತಾ ಇದಾರೆ. ಅದನ್ನ ಅವಾಯ್ಡ್ ಮಾಡ್ಬೇಕು. ಟ್ರಾಫಿಕ್ನವರು ಅಥವಾ ಸಂಬಂಧಪಟ್ಟವ್ರು ಯಾರಾದ್ರೂ ಹೇಳ್ಬೇಕು ಸಾಹೇಬ್ರೆ, ಆ ಕೆಲಸ ಆಗ್ಬೇಕು ನಮ್ಗೆ. ನಮ್ ಪಾರ್ಕ್ ತುಂಬಾ ಚೆನ್ನಾಗಿದೆ. ನಮ್ ಪಾರ್ಕಿಗೂ ಒಂದ್ಸರಿ ನೀವು ಯಾವಾಗಲಾದ್ರೂ ಮತ್ತೆ ಮೀಟ್ ಮಾಡ್ಬೇಕು ಅಂತ ಆಸೆ ನಮ್ಗೆ. ಎಷ್ಟು ಎಕರೆ ಇದೆ? ಶ್ರೀನಿವಾಸ್ ಇದ್ರೆ 8ನೇ ಮೈಲಿ ರಾಷ್ಟ್ರೀಯ ಹೆದ್ದಾರಿಯಿಂದ ಮಾಗಡಿ ರಸ್ತೆಯ ಗ್ರೀವೆನ್ಸಸ್ ಕುರಿತು ಹೇಳುವಂತವ್ರು. ವಾಸುದೇವ್ ಲಗ್ಗೆರೆ. ಶ್ರೀನಿವಾಸ್. ಹಲೋ, ನನ್ನ ಹೆಸರು ಶ್ರೀನಿವಾಸ್ ಹನುಮೇಗೌಡ ಅಂತ ಹೇಳಿ. ಸ್ವಲ್ಪ ಕೇಳಿ. ನಮ್ಮ ಸಮಸ್ಯೆ ಏನಂದ್ರೆ, ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಎಲ್ಲ ಅಭಿವೃದ್ಧಿ ನಮ್ಮ ಸಾಹೇಬರು ಮಾಡಿಕೊಟ್ಟಿದ್ದಾರೆ. ಹೆಸರು ಹೇಳಪ್ಪ. ಶ್ರೀನಿವಾಸ್ ಹನುಮೇಗೌಡ ಅಂತ ಹೇಳಿ. ನಮ್ಗೆ 8 ಮೈಲಿಂದ ಮಾಗಡಿ ರೋಡ್ ವರೆಗೂ ತುಂಬಾ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ನೆಲಗದ್ರಿನಲ್ಲಿ ಪ್ಲಸ್ ಅಂದ್ರಲ್ಲಿ ಏರೋಹಳ್ಳಿನಲ್ಲಿ ರಸ್ತೆ ತುಂಬಾ ಚಿಕ್ಕದಿರೋದ್ರಿಂದ ಬೆಳಿಗ್ಗೆ ಸಮಯದಲ್ಲಿ ಸ್ಕೂಲ್ಗಳಿಗೆ ಕಾಲೇಜಿಗೆ ಮಕ್ಳನ್ನ ಬಿಡ್ಬೇಕು ಅಂದ್ರೆ ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ. ನಾವಂದ್ರೆ ಸೈಡ್ ಅಲ್ಲಿ ಈಗ ಯಾವ್ದಾದ್ರು ಬಡಾವಣೆಯಲ್ಲಿ ಸುತ್ತಾಕೊಂಡು ಹೋಗ್ಬೇಕಾಗತ್ತೆ. ದಯವಿಟ್ಟು ಅದೊಂದೇ ಸಮಸ್ಯೆ ನಮ್ದು, ಅದೊಂದು ಮಾಡಿಕೊಡಿ ಸರ್. 8 ಮೈಲಿಂದ ಮಾಗಡಿ ರಸ್ತೆವರೆಗೂ ರಸ್ತೆ ಅಗಲೀಕರಣ ಮಾಡಿಕೊಡ್ಬೇಕು. ಪ್ಲಸ್ ಅಲ್ಲಿ ನೆಲಗದ್ರಿನಲ್ಲಿ ಅಂದ್ರಲ್ಲಿ ಪ್ಲಸ್ ಏರೋಹಳ್ಳಿ ಇಲ್ಲಿ ತುಂಬಾ ರಸ್ತೆ ಚಿಕ್ಕದಾಗಿದೆ. ವಾಸುದೇವ್ ಸರ್, ನನ್ನ ಹೆಸರು ವಾಸುದೇವ್ ಅಂದ್ಬಿಟ್ಟು ನಾನು ಶ್ರೀ ಮಡಿವಾಳ ಮಾಚಿದೇವ ಅಭಿವೃದ್ಧಿ ಸಂಘದ ವತಿಯಿಂದ ಬಂದಿದ್ದೀವಿ. ಪ್ರೇಮ್ ನಗರ ಡೋಬಿಘಾಟ ಅಲ್ಲಿ ಡ್ರೈನೇಜ್ ವಾಟರ್ ಗೋಡೆ ಬಿದ್ದೋಗಿ ನೀರೆಲ್ಲ ಒಳಗಡೆ ಬರ್ತಾ ಇದೆ ಸರ್. ಅದ್ರ ಫೋಟೋಸ್ ಎಲ್ಲ ತಗೊಂಡ್ಬಂದಿವಿ. ಇಮಿಡಿಯೇಟ್ ಆಗಿ ನಮ್ಗೆ ತಡೆಗೋಡೆ ಮಾಡ್ಕೊಡ್ಬೇಕು. ಆಮೇಲೆ ನಾವು ವಾಶ್ ಮಾಡ್ತಿರೋಂತಹ ನೀರೆಲ್ಲ ಪೋಲ್ ಆಗ್ತಾ ಇದೆ. STP ಪ್ಲಾನ್ ಮಾಡ್ಕೊಡ್ಬೇಕು ಸರ್. ಇದ್ರ ಬಗ್ಗೆ ಅಧಿಕಾರಿಗಳು ಕೇಳಿದ್ಕೆ ಇದು ನಮಗ್ ಬರಲ್ಲಪ್ಪ, BWSSP ಹತ್ರ ಹೋಗಿ ನೀವು ಮಾತಾಡಿ ಅಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸರ್. ಕುಮಾರಸ್ವಾಮಿ. ಕುಮಾರಸ್ವಾಮಿ ಅಂತ. ನಮಸ್ಕಾರ ಸ್ವಾಮಿ. ನಾವು ಬ್ರಹ್ಮಗಿರಿ ಅಪಾರ್ಟ್ಮೆಂಟ್, BDA ಬ್ರಹ್ಮಗಿರಿ ಅಪಾರ್ಟ್ಮೆಂಟ್ ವಾಸ ಮಾಡ್ತಾ ಇದೀವಿ, ಮಾಳಗಾಳ. ಸ್ವಾಮಿ, ನಮ್ದು ಸಮಸ್ಯೆ ಆಗಿ ಏನಂತಂದ್ರೆ, ನಾವು ಬ್ರಹ್ಮಗಿರಿ ಅಪಾರ್ಟ್ಮೆಂಟ್ ಬಂದಾಗ ನಮ್ಗೆ BWSSB ಅವರು 1 ವರ್ಷ ಆದ್ಮೇಲೆ ನಮ್ಗೆ OC ಕೊಟ್ರು ಸ್ವಾಮಿ. ಅದು 1 ವರ್ಷದ್ದು ನಮ್ದು ಚಾರ್ಜ್ ಕಟ್ಟಿ ಅಂತ ಹೇಳಿದ್ರು. ಅದು ನಮ್ಮ ತಪ್ಪಿಲ್ಲ. OC ಅಂದ್ರೆ ದೊಡ್ಡದ ಚಿಕ್ಕ ಬಿಲ್ಡಿಂಗ್ ಸ್ವಾಮಿ. OC ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗೊತ್ತಿದ್ಯಾ? ಅದಲ್ಲ ಸ್ವಾಮಿ, ಇದು ಕಾವೇರಿ ನೀರ್ ಕನೆಕ್ಷನ್ ಸ್ವಾಮಿ. ಅದು 1 ವರ್ಷ ಲೇಟ್ ಆಗಿ ಕೊಟ್ಟಿದ್ರಿಂದ ನಮ್ಗೆ ಅದು ಅದರ್ ಚಾರ್ಜಸ್ ಮತ್ತೆ ಸ್ಯಾನಿಟರಿ ಚಾರ್ಜಸ್ ಎಲ್ಲ ಸುಮಾರು ಆಗಿ 14 ಲಕ್ಷ ಆಗಿತ್ತು ಸ್ವಾಮಿ. ಕೊನೆಗೆ ಒಂದ್ಸಲ ಇದು ಡಿಸ್ಕನೆಕ್ಷನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರು. ಅವಾಗ ನಾವು ಬಡ್ಡಿನೇ ಸುಮಾರು ಒಂದು 7 ಲಕ್ಷ ಬಡ್ಡಿ ಕಟ್ಟಿದ್ವಿ. ಈಗಲೂ ಇನ್ನೂ ನಮ್ದು ಒಂದು 8 ಲಕ್ಷ ಬಡ್ಡಿ ಹಂಗೆ ಇದೆ. ತಮ್ಮ ಲಾಸ್ಟ್ ಟೈಮ್ ತಮ್ಮ ಗಮನಕ್ಕೆ ತಂದ್ವಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ, ಇದರಲ್ಲಿ ಜ್ಞಾನ ಭಾರತಿನಲ್ಲಿ. ಅದ್ರ ಬಗ್ಗೆ ಇನ್ನೂ ಏನು ಆಗಿಲ್ಲ ಸ್ವಾಮಿ. ಅದೊಂದು ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ಕೇಳ್ಕೊಂತ ಇದ್ದೀನಿ. ಅರ್ಜಿ ಕೊಟ್ಟಿದ್ದೀನಿ ಸ್ವಾಮಿ, ಅಲ್ಲಿ ಕೊಟ್ಟಿದ್ದೀನಿ. ಮತ್ತೆ ಇನ್ನೊಂದು ಸ್ವಾಮಿ, ನಮ್ಗೆ ಬಿಲ್ಡಿಂಗ್ ಇನ್ನೂ ಹ್ಯಾಂಡ್ ಓವರ್ ಆಗಿಲ್ಲ. ಮತ್ತೆ 1972 ನಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ. ಮತ್ತೆ ಒಂದು ಜಿಮ್ ಮಾಡಿದ್ದಾರೆ ಸ್ವಾಮಿ. ಮೊನ್ನೆ ಹನುಮಂತರಾಯಪ್ಪ ಅವರು ಮೊನ್ನೆ ಫೋನ್ ಮಾಡಿ ಅದನ್ನ ಜಿಮ್ ಸ್ಯಾಂಕ್ಷನ್ ಆಗಿದೆ BDA ಕಡೆಯಿಂದ. ಸುಮಾರು 2 ವರ್ಷ ಆಯ್ತು, ಏನು ಆಗಿರ್ಲಿಲ್ಲ. ಇತ್ತೀಚೆಗೆ ಹನುಮಂತರಾಯಪ್ಪ ಸ್ವಾಮಿ ಸಾಹೇಬರು ಫೋನ್ ಮಾಡಿ ಹೇಳಿದಾಗ ಅದು ಜಿಮ್ ಸ್ವಲ್ಪ ಶುರು ಮಾಡಿದ್ರು. ಈಗ ಮತ್ತೆ ಅದನ್ನ ಹಂಗೆ ಸ್ಟಾಪ್ ಆಗಿದೆ ಸ್ವಾಮಿ. ಅರ್ಧಂಬರ್ಧ ಮಾಡಿದ್ದಾರೆ. 2 ವರ್ಷ ಆಯ್ತು ಸ್ವಾಮಿ ಸ್ಟಾಪ್ ಮಾಡಿ. ಥ್ಯಾಂಕ್ ಯು ಸ್ವಾಮಿ. ಉಪ್ಕಾರ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ.
ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ರವಿಕುಮಾರ್ ಅಂತ. ಎಲ್ಲರಿಗೂ ನಮಸ್ಕಾರ ಸರ್. ನಮ್ಮ ಬಡಾವಣೆಗೆ ಎಲ್ಲಾ ಮೂಲಭೂತ ಸೌಕರ್ಯದಿಂದ ಎಲ್ಲಾ ಮಾಡಿಕೊಟ್ಬಿಟ್ಟಿದ್ದಾರೆ ಶಾಸಕರು. ಒಂದೇ ಒಂದು ನಮ್ಮ ಕ್ಲಬ್ ಹೌಸ್ BDAಗೆ ಹ್ಯಾಂಡ್ ಓವರ್ ಆಗೋಗಿದೆ. ನಮ್ಮ ಕ್ಲಬ್ ಹೌಸ್ 20 ವರ್ಷದಿಂದ ನಮ್ಮ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಆಗಿದೆ. ಸಾಹೇಬ್ರು ಲಾಸ್ಟ್ ವೀಕ್ ಅಲ್ಲಿ BDA ಕಮಿಷನರ್ ಅವ್ರ ಹತ್ರ ಮೀಟ್ ಮಾಡಿಸಿದ್ರು. ಅವರು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಮೂಲಕ ಅದೊಂದು ಪ್ರಾಮುಖ್ಯತೆ ಕೊಟ್ಟು ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇದೀವಿ ಸರ್. ಅಸೋಸಿಯೇಷನ್ ಹೆಸರು 20 ವರ್ಷದಿಂದ ಅಸೋಸಿಯೇಷನ್ ಇದೆ. ಡೆವಲಪರ್ ಹ್ಯಾಸ್ ಹ್ಯಾಂಡೆಡ್ ಓವರ್ ಟು BDA ಇಂದ ನಮಗೆ CA ಪ್ರಕಾರವಾಗಿ ಏನಾರ ಮಾಡಿಸ್ಕೊಡ್ಬೇಕಾಗಿ ವಿನಂತಿಸ್ತೀವಿ ಸರ್. ಮತ್ತೆ BDA ಪಾರ್ಕ್ ಒಂದು ನಮ್ದು ಏನೂ ಮಾಡದೆ ಹಾಗೆ ಉಳಿಕೆ ಆಗಿದೆ ಸರ್. ಏನು BDA ಪಾರ್ಕ್ 3 ಯಾವ್ದು ಏರಿಯಾ? ಉಪ್ಕಾರ್ ಲೇಔಟ್ ಸರ್. ಉಪ್ಕಾರ್ ಲೇಔಟ್ BDA ಪಾರ್ಕ್ 3 ಅದನ್ನ BBMPಗೆ ಹ್ಯಾಂಡ್ ಓವರ್ ಆಗಿದೆ ಅಂತ ಹೇಳ್ತಾರೆ. ದಾಖಲೆಲ್ಲೂ ಇದೆ. ಹೆಸರು ರವಿಕುಮಾರ್. ಎಸ್ ಸರ್, ಡಾಕ್ಟರ್ ರವಿಕುಮಾರ್ ಸರ್. ಫೆನ್ಸ್ ಹಾಕಿಲ್ಲ. ಅದರಲ್ಲಿ ನಾವೇ ಖುದ್ದಾಗಿ ನಮ್ಮ ಅಸೋಸಿಯೇಷನ್ ಇಂದ ಒಂದು 500 ಗಿಡಗಳು ನೆಡೆಸಿ ಕಾಪಾಡ್ತಾ ಇದೀವಿ 4 ವರ್ಷದಿಂದ. ಅದಕ್ಕೊಂದು ಬೋರ್ವೆಲ್ ಫೆನ್ಸ್ ಹಾಕಿ ಅದನ್ನ ಸೈಡ್ ಅಲ್ಲಿ ಇರೋ ಸೈಟ್ಸ್ ಅವರೆಲ್ಲ ಒತ್ತುವರಿ ಮಾಡ್ತಾ ಇರೋ ಸಾಹೇಬ್ರಿಂದ BDA ಇಂದ ಅದನ್ನ ಸ್ಟಾಪ್ ಮಾಡಿಸಿದೀವಿ ಒಂದು 3-4 ಸತಿ ಸರ್. ಮತ್ತೆ ಕೆರೆ ಅಭಿವೃದ್ಧಿ ಒಂದು ಮಾಡಿಸ್ಕೊಡ್ಬೇಕು. ಮತ್ತೆ ನಿಮ್ಗೆ ಧನ್ಯವಾದಗಳು ಅರ್ಪಿಸ್ತೀವಿ ಸರ್. ನಮ್ಮ ಉಪ್ಕಾರ್ ಬಡಾವಣೆಗೆ ಒಂದು ಸಮಸ್ಯೆ ಇತ್ತು. ಲಾಸ್ಟ್ ನಾನು ಯೂನಿವರ್ಸಿಟಿಗೆ ಜನಸ್ಪಂದನ ಕಾರ್ಯಕ್ರಮ ಮಾಡಿದಾಗ ಸಾಹೇಬ್ರು ಒಂದು ಲೆಟರ್ ಕೊಡ್ಸಿದ್ರು. ಮೇಜರ್ ಬಿರ್ಲಾ ಕಂಪನಿದು ಒಂದು 250 ಲಾರಿಗಳು ಪ್ರತಿನಿತ್ಯ ಬಂದು ಅಲ್ಲಿ ನಮ್ಗೆ ತೊಂದರೆ ಕೊಡ್ತಾ ಇತ್ತು ಉಳ್ಳಾ ಲೇಕ್ ಪಕ್ಕದಲ್ಲಿ. ನಿಮ್ಮ ಅಪ್ಲಿಕೇಶನ್ ಕೊಟ್ಟಿದ್ದು 15 ದಿನದಲ್ಲಿ ಅದು ಕ್ಲೋಸ್ ಆಗಿದೆ. ನಮ್ಮ ಸಂಘದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತೆ ನಮ್ಮ ಬಡಾವಣೆಯಲ್ಲಿ ಸಾಹೇಬ್ರ ಮೂಲಕ ಮತ್ತೆ DC ಮತ್ತೆ JC ಅವ್ರ ಮೂಲಕ ಎಲ್ಲ ನಮ್ಮ ಈ ಖಾತಾ ಮೇಳ ನಡೆಸ್ತಾ ಇದ್ದಾರೆ ಸರ್. ಎಲ್ಲಾನು ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.